ಈ ದಿನ ಈ ವಿಡಿಯೋ ಮುಖಾಂತರ ನಾವು ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ ಬಗ್ಗೆ ಮಾಹಿತಿ ತಿಳಿಯೋಣ. ಮೊದಲು ನಾವು ತಿಳ್ಕೋಬೇಕು ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ನ ಯಾಕೆ ಉಪಯೋಗ ಮಾಡ್ತೀವಿ. ಯಾವಾಗ ಮೋಟರ್ ಸ್ಟಾರ್ಟ್ ಮಾಡ್ತೀವಲ್ಲ ಅವಾಗ ಡೈರೆಕ್ಟ್ ಆನ್ಲೈನ್ ಸ್ಟಾರ್ಟರ್ ಅಲ್ಲಿ ಸ್ಟಾರ್ಟಿಂಗ್ ಕರೆಂಟ್ ಮೋಟರ್ ಫುಲ್ ಲೋಡ್ ಕರೆಂಟ್ ನ 6 ಟೈಮ್ಸ್ ಇರುತ್ತೆ. ಇದರಿಂದ ಮೋಟರ್ ಓವರ್ ಹೀಟಿಂಗ್ ಆಗಿ ವೈಂಡಿಂಗ್ ಡ್ಯಾಮೇಜ್ ಆಗೋ ಸಾಧ್ಯತೆ ಇರುತ್ತೆ. ಆದ್ರೆ ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ ಅಲ್ಲಿ ಸ್ಟಾರ್ಟಿಂಗ್ ಕರೆಂಟ್ ಮೋಟರ್ ಫುಲ್ ಲೋಡ್ ಕರೆಂಟ್ ನ 2 ಟೈಮ್ಸ್ ಮಾತ್ರ ಇರುತ್ತೆ. ಇದರಿಂದಾಗಿ ಮೋಟರ್ ಲೈಫ್ ಮತ್ತು ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ. ಇದೇ ಕಾರಣದಿಂದ ಇಂಡಸ್ಟ್ರಿಗಳಲ್ಲಿ ನಾವು ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ ನ ಉಪಯೋಗ ಮಾಡ್ತೀವಿ. ಮೊದಲು ಪವರ್ ಡಯಾಗ್ರಾಮ್ ಬಗ್ಗೆ ತಿಳ್ಕೊಳ್ಳೋಣ. ಸ್ಟಾರ್ ಡೆಲ್ಟಾ ಪವರ್ ಡಯಾಗ್ರಾಮ್ ಡಿಸೈನ್ ಮಾಡೋಕೆ ಈ ಎಲ್ಲಾ ಕಾಂಪೋನೆಂಟ್ಸ್ ಬೇಕು. ಪವರ್ ಫ್ಯೂಸಸ್, ಮೇನ್ ಕಾಂಟ್ಯಾಕ್ಟರ್, ಡೆಲ್ಟಾ ಕಾಂಟ್ಯಾಕ್ಟರ್, ಸ್ಟಾರ್ ಕಾಂಟ್ಯಾಕ್ಟರ್, ಓವರ್ಲೋಡ್ ರಿಲೇ ಮತ್ತು ಮೋಟರ್. ಸ್ವಿಚ್ ಗೇರ್ ಅಲ್ಲಿ 3 ಫೇಸ್ 3 ವೈರ್ ಅರೇಂಜ್ಮೆಂಟ್ ಈ ತರ ಇರುತ್ತೆ. ಈಗ ನಾವು ಬಸ್ ಬಾರ್ ಇಂದ 3 ಫೇಸ್ ಪವರ್ ಸಪ್ಲೈ ನ ಪವರ್ ಫ್ಯೂಸಸ್ ನ ಇನ್ಕಮಿಂಗ್ ಟರ್ಮಿನಲ್ ವರೆಗೆ ಕನೆಕ್ಟ್ ಮಾಡ್ಕೊಳ್ಳೋಣ ಹಾಗೂ ಅಲ್ಲಿಂದ ಮೇನ್ ಕಾಂಟ್ಯಾಕ್ಟರ್ ವರೆಗೂ ಎಕ್ಸ್ಟೆಂಡ್ ಮಾಡ್ಕೊಳ್ಳೋಣ. ನಾವಿಲ್ಲಿ ಓವರ್ಲೋಡ್ ರಿಲೇನ ಮೇನ್ ಕಾಂಟ್ಯಾಕ್ಟರ್ ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡ್ಕೋಬೇಕು. ಅದಕ್ಕೆ ನಾವು ಓವರ್ಲೋಡ್ ರಿಲೇ ಟರ್ಮಿನಲ್ಸ್ ಇಂದ ಸಪ್ಲೈ ಅನ್ನು ಮೋಟರ್ ಟರ್ಮಿನಲ್ ಬಾಕ್ಸ್ ವರೆಗೂ ಕನೆಕ್ಟ್ ಮಾಡ್ಕೊಂಡಿದ್ದೀವಿ. ನಂತರ ಮೋಟರ್ ಟರ್ಮಿನಲ್ ಬಾಕ್ಸ್ ಇಂದ ಕೇಬಲ್ ಎಕ್ಸ್ಟೆಂಡ್ ಮಾಡಿ ಸ್ಟಾರ್ ಇನ್ಕಮಿಂಗ್ ಟರ್ಮಿನಲ್ಸ್ ಗೆ ಜೋಡಿಸೋಣ. ಈಗ ಸ್ಟಾರ್ ಕಾಂಟ್ಯಾಕ್ಟರ್ ಔಟ್ಪುಟ್ ಟರ್ಮಿನಲ್ಸ್ ಅಲ್ಲಿ 3 ಫೇಸ್ ನ ಶಾರ್ಟ್ ಮಾಡಿ ಸ್ಟಾರ್ ಪಾಯಿಂಟ್ ಫಾರ್ಮ್ ಮಾಡಬೇಕು. ಈಗ ಡೆಲ್ಟಾ ಕಾಂಟ್ಯಾಕ್ಟರ್ ನ ಇನ್ಕಮಿಂಗ್ ಹಾಗೂ ಔಟ್ ಗೋಯಿಂಗ್ ಟರ್ಮಿನಲ್ಸ್ ನ ಈ ತರ ಕನೆಕ್ಟ್ ಮಾಡೋಣ. ಈ ಸರ್ಕ್ಯೂಟ್ ನ ನಾವು ಪವರ್ ಸರ್ಕ್ಯೂಟ್ ಅಂತ ಕರಿತೀವಿ. ಇಲ್ಲಿ ನಾವು ಇಂಡಸ್ಟ್ರಿಯಲ್ಲಿ ಉಪಯೋಗಿಸಿರ್ತಕ್ಕಂಥ ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ ನ ರಿಯಲ್ ಇಮೇಜ್ ಅಟ್ಯಾಚ್ ಮಾಡಿದ್ದೀನಿ. ಇದರಲ್ಲಿ ನೀವು ನೋಡಬಹುದು ಪವರ್ ಫ್ಯೂಸಸ್, ಮೇನ್ ಕಾಂಟ್ಯಾಕ್ಟರ್, ಡೆಲ್ಟಾ ಕಾಂಟ್ಯಾಕ್ಟರ್, ಸ್ಟಾರ್ ಕಾಂಟ್ಯಾಕ್ಟರ್, ಓವರ್ಲೋಡ್ ರಿಲೇ ಮತ್ತು ಟೈಮರ್. ಈ ಪವರ್ ಸರ್ಕ್ಯೂಟ್ ಅಲ್ಲಿ ಸ್ಟಾರ್ ಮತ್ತು ಡೆಲ್ಟಾ ಕಾಂಟ್ಯಾಕ್ಟ್ ನ ರಿಮೂವ್ ಮಾಡಿ ಮೋಟರ್ ಟರ್ಮಿನಲ್ ಬಾಕ್ಸ್ ಗೆ ಈ ತರ ಲಿಂಕ್ಸ್ ಕನೆಕ್ಟ್ ಮಾಡಿದ್ರೆ ಇದಕ್ಕೆ ನಾವು ಕರಿತೀವಿ ಡೈರೆಕ್ಟ್ ಆನ್ಲೈನ್ ಸ್ಟಾರ್ಟರ್ ಅಂತ. ಸ್ನೇಹಿತರೆ, ನಿಮಗೆ ಡೈರೆಕ್ಟ್ ಆನ್ಲೈನ್ ಸ್ಟಾರ್ಟರ್ ಬಗ್ಗೆ ಮಾಹಿತಿ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ವಿಡಿಯೋ ಲಿಂಕ್ ಕೊಟ್ಟಿದ್ದೀನಿ. ಈಗ ನಾವು ಕಂಟ್ರೋಲ್ ಸರ್ಕ್ಯೂಟ್ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ 110 ವೋಲ್ಟ್ AC ಕಂಟ್ರೋಲ್ ಸಪ್ಲೈ ಅವೈಲೇಬಲ್ ಇದೆ. ಕಂಟ್ರೋಲ್ ಸರ್ಕ್ಯೂಟ್ ಡಿಸೈನ್ ಮಾಡಕ್ಕೆ ಬೇಕಾಗಿರ್ತಕ್ಕಂಥ ಕಾಂಪೋನೆಂಟ್ಸ್ ಲಿಸ್ಟ್ ಮಾಡ್ಕೊಳ್ಳೋಣ. ಓವರ್ಲೋಡ್ ರಿಲೇ NC ಕಾಂಟ್ಯಾಕ್ಟ್, ಸ್ಟಾಪ್ ಪುಷ್ ಬಟನ್ NC ಕಾಂಟ್ಯಾಕ್ಟ್, ಸ್ಟಾರ್ಟ್ ಪುಷ್ ಬಟನ್ NO ಕಾಂಟ್ಯಾಕ್ಟ್, ಮೇನ್ ಕಾಂಟ್ಯಾಕ್ಟರ್ ಕಾಯಿಲ್, ಮೇನ್ ಕಾಂಟ್ಯಾಕ್ಟರ್ NO ಬ್ಲಾಕ್, ಟೈಮರ್ ರಿಲೇ, ಡೆಲ್ಟಾ ಕಾಂಟ್ಯಾಕ್ಟರ್ NC ಬ್ಲಾಕ್, ಟೈಮರ್ NC ಬ್ಲಾಕ್, ಸ್ಟಾರ್ ಕಾಂಟ್ಯಾಕ್ಟರ್ ಕಾಯಿಲ್, ಸ್ಟಾರ್ NC ಬ್ಲಾಕ್, ಟೈಮರ್ NO ಬ್ಲಾಕ್ ಮತ್ತು ಡೆಲ್ಟಾ ಕಾಂಟ್ಯಾಕ್ಟರ್ ಕಾಯಿಲ್. ಮೊದಲು ನಾವು ನ್ಯೂಟ್ರಲ್ ನ ಎಕ್ಸ್ಟೆಂಡ್ ಮಾಡಿ ಮೇನ್ ಕಾಂಟ್ಯಾಕ್ಟರ್ ಕಾಯಿಲ್, ಟೈಮರ್ ರಿಲೇ, ಸ್ಟಾರ್ ಕಾಂಟ್ಯಾಕ್ಟರ್ ಕಾಯಿಲ್ ಮತ್ತು ಡೆಲ್ಟಾ ಕಾಂಟ್ಯಾಕ್ಟರ್ ಕಾಯಿಲ್ ಗೆ ಕನೆಕ್ಟ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಫೇಸ್ ನ ಎಕ್ಸ್ಟೆಂಡ್ ಮಾಡಿ ಓವರ್ಲೋಡ್ ರಿಲೇ NC ಕಾಂಟ್ಯಾಕ್ಟ್ ಗೆ ಕನೆಕ್ಟ್ ಮಾಡೋಣ ಹಾಗೂ ಅಲ್ಲಿಂದ ಸ್ಟಾಪ್ ಪುಷ್ ಬಟನ್ NC ಕಾಂಟ್ಯಾಕ್ಟ್ ಗೆ ಕನೆಕ್ಟ್ ಮಾಡೋಣ. ನಂತರ ಸ್ಟಾಪ್ ಪುಷ್ ಬಟನ್ ಇಂದ ಸ್ಟಾರ್ಟ್ ಪುಷ್ ಬಟನ್ NO ಕಾಂಟ್ಯಾಕ್ಟ್ ಜೊತೆ ಕನೆಕ್ಟ್ ಮಾಡ್ಕೊಳ್ಳೋಣ. ಸ್ಟಾರ್ಟ್ ಪುಷ್ ಬಟನ್ ಪ್ರೆಸ್ ಮಾಡಿದ ನಂತರ ಫೇಸ್ ಅಲ್ಲಿಂದ ಎಕ್ಸ್ಟೆಂಡ್ ಆಗಿ ಮೇನ್ ಕಾಂಟ್ಯಾಕ್ಟರ್ ಕಾಯಿಲ್ ಗೆ ಹೋಗುತ್ತೆ. ಈಗ ನಾವು ಸ್ಟಾರ್ಟ್ ಪುಷ್ ಬಟನ್ ರಿಲೀಸ್ ಮಾಡಿದ ಮೇಲೂ ಮೇನ್ ಕಾಂಟ್ಯಾಕ್ಟರ್ ಕಂಟಿನ್ಯೂಸ್ ಆನ್ ಆಗಿರೋಕ್ಕೋಸ್ಕರ ಸರ್ಕ್ಯೂಟ್ ಅನ್ನು ಲ್ಯಾಚ್ ಮಾಡಬೇಕು. ಅದಕ್ಕೋಸ್ಕರ ಮೇನ್ ಕಾಂಟ್ಯಾಕ್ಟರ್ ನ NO ಬ್ಲಾಕ್ ಅನ್ನು ಸ್ಟಾರ್ಟ್ ಪುಷ್ ಬಟನ್ ಗೆ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡ್ಕೋತೀವಿ ಹಾಗೂ ಮೇನ್ ಕಾಂಟ್ಯಾಕ್ಟರ್ NO ಬ್ಲಾಕ್ ಇಂದ ಟೈಮರ್ ರಿಲೇಗೆ ಫೇಸ್ ಕನೆಕ್ಟ್ ಮಾಡ್ತೀವಿ. ಜೊತೆಗೆ ಅದೇ ಫೇಸ್ ಎಕ್ಸ್ಟೆಂಡ್ ಮಾಡಿ ಡೆಲ್ಟಾ NC ಕಾಂಟ್ಯಾಕ್ಟ್ ಮತ್ತು ಟೈಮರ್ NC ಕಾಂಟ್ಯಾಕ್ಟ್ ಮುಖಾಂತರ ಸ್ಟಾರ್ ಕಾಂಟ್ಯಾಕ್ಟರ್ ಕಾಯಿಲ್ ಗೆ ಕನೆಕ್ಟ್ ಮಾಡ್ಕೊಳ್ತೀವಿ. ಸಿಮಿಲರ್ ಆಗಿ ಸೇಮ್ ಫೇಸ್ ನ ಸ್ಟಾರ್ NC ಕಾಂಟ್ಯಾಕ್ಟ್ ಮತ್ತು ಟೈಮರ್ NO ಕಾಂಟ್ಯಾಕ್ಟ್ ಮುಖಾಂತರ ಡೆಲ್ಟಾ ಕಾಂಟ್ಯಾಕ್ಟರ್ ಕಾಯಿಲ್ ಕನೆಕ್ಟ್ ಮಾಡ್ಕೋಬೇಕು. ಈ ಸರ್ಕ್ಯೂಟ್ ಅನ್ನು ನಾವು ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ ಕಂಟ್ರೋಲ್ ಸರ್ಕ್ಯೂಟ್ ಅಂತ ಕರಿತೀವಿ. ನಾವೀಗ ಸರ್ಕ್ಯೂಟ್ ನ ಟೆಸ್ಟ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ ಸ್ನೇಹಿತರೆ, ಓವರ್ಲೋಡ್ ರಿಲೇ ಮತ್ತು ಸ್ಟಾಪ್ ಪುಷ್ ಬಟನ್ ಆಕ್ಟಿವೇಟ್ ಆಗಿಲ್ಲ. ಅದಕ್ಕೆ ಫೇಸ್ ಅಲ್ಲಿಂದ ಎಕ್ಸ್ಟೆಂಡ್ ಆಗಿ ಸ್ಟಾರ್ಟ್ ಪುಷ್ ಬಟನ್ ಮತ್ತು ಮೇನ್ ಕಾಂಟ್ಯಾಕ್ಟರ್ NO ಬ್ಲಾಕ್ ವರೆಗೂ ಬರುತ್ತೆ. ಈಗ ನಾವು ಸ್ಟಾರ್ಟ್ ಪುಷ್ ಬಟನ್ ಪ್ರೆಸ್ ಮಾಡೋಣ. ಅಲ್ಲಿಂದ ಸಪ್ಲೈ ಎಕ್ಸ್ಟೆಂಡ್ ಆಗಿ ಮೇನ್ ಕಾಂಟ್ಯಾಕ್ಟರ್ ನ ಎನರ್ಜೈಸ್ ಮಾಡುತ್ತೆ. ಯಾವಾಗ ಮೇನ್ ಕಾಂಟ್ಯಾಕ್ಟರ್ ಆನ್ ಆಗುತ್ತೆ ಅಲ್ಲಿಂದ 3 ಫೇಸ್ ಸಪ್ಲೈ ಓವರ್ಲೋಡ್ ರಿಲೇ ಮುಖಾಂತರ ಎಕ್ಸ್ಟೆಂಡ್ ಆಗಿ ಮೋಟರ್ ಟರ್ಮಿನಲ್ಸ್ ಗೆ ಕನೆಕ್ಟ್ ಆಗುತ್ತೆ ಮತ್ತು ಅಲ್ಲಿಂದ ಸ್ಟಾರ್ ಹಾಗೂ ಡೆಲ್ಟಾ ಕಾಂಟ್ಯಾಕ್ಟರ್ ಇನ್ಕಮಿಂಗ್ ಟರ್ಮಿನಲ್ಸ್ ಗೆ ಈ ತರ ಕನೆಕ್ಟ್ ಆಗುತ್ತೆ. ಮೇನ್ ಕಾಂಟ್ಯಾಕ್ಟರ್ ಆನ್ ಆಗಿರೋದ್ರಿಂದ ಅದರ NO ಕಾಂಟ್ಯಾಕ್ಟ್ ಸ್ಟೇಟಸ್ NC ಆಗುತ್ತೆ. ಈಗ ನೋಡಿ, ಸ್ಟಾರ್ಟ್ ಪುಷ್ ಬಟನ್ ರಿಲೀಸ್ ಮಾಡಿದ ಮೇಲೂ ಮೇನ್ ಕಾಂಟ್ಯಾಕ್ಟರ್ ಗೆ ಸಪ್ಲೈ ಕಂಟಿನ್ಯೂಸ್ ಆಗಿ ಹೋಗ್ತಾ ಇದೆ. ಇದಕ್ಕೆ ನಾವು ಲ್ಯಾಚಿಂಗ್ ಅಥವಾ ಹೋಲ್ಡಿಂಗ್ ಕಾಂಟ್ಯಾಕ್ಟ್ ಅಂತ ಕರಿತೀವಿ. ಈಗ ಟೈಮರ್ ರಿಲೇ ಕೂಡ ಆನ್ ಆಗುತ್ತೆ. ಟೈಮರ್ ರಿಲೇ ಕಂಟಿನ್ಯೂಸ್ ಆಗಿ ಆನ್ ಇರಬೇಕಾದ್ರೆ ಮೇನ್ ಕಾಂಟ್ಯಾಕ್ಟರ್ ಕೂಡ ಆನ್ ಇರಲೇಬೇಕು. ಈಗ ಫೇಸ್ ಡೆಲ್ಟಾ NC ಕಾಂಟ್ಯಾಕ್ಟ್ ಮತ್ತು ಟೈಮರ್ NC ಕಾಂಟ್ಯಾಕ್ಟ್ ಮುಖಾಂತರ ಪಾಸ್ ಆಗಿ ಸ್ಟಾರ್ ಕಾಂಟ್ಯಾಕ್ಟರ್ ನ ಎನರ್ಜೈಸ್ ಮಾಡುತ್ತೆ. ಸರ್ಕ್ಯೂಟ್ ಅಲ್ಲಿ ಟೈಮರ್ ಆಕ್ಟಿವೇಟ್ ಆಗಿದೆ ಮತ್ತು ಸ್ಟಾರ್ ಕಾಂಟ್ಯಾಕ್ಟರ್ ಕೂಡ ಆನ್ ಆಗಿದೆ. ಇದರಿಂದ ಮೋಟರ್ ರನ್ ಆಗ್ತಾ ಇದೆ. ಇಲ್ಲಿ ಗಮನಿಸಿ ಫ್ರೆಂಡ್ಸ್, ಸಪ್ಲೈ ಡೆಲ್ಟಾ ಕಾಂಟ್ಯಾಕ್ಟರ್ ತನಕ ಹೋಗೋಕೆ ಸಾಧ್ಯ ಆಗಿಲ್ಲ. ಯಾಕಂದ್ರೆ ಸೀರೀಸ್ ಅಲ್ಲಿ ನಾವು ಸ್ಟಾರ್ ಕಾಂಟ್ಯಾಕ್ಟರ್ ನ NC ಕಾಂಟ್ಯಾಕ್ಟ್ ನ ಉಪಯೋಗ ಮಾಡಿದೀವಿ. ಅದೀಗ NO ಕಾಂಟ್ಯಾಕ್ಟ್ ಆಗಿದೆ ಯಾಕಂದ್ರೆ ಸ್ಟಾರ್ ಕಾಂಟ್ಯಾಕ್ಟರ್ ಆನ್ ಅಲ್ಲಿದೆ ಹಾಗೂ ಸೀರೀಸ್ ಅಲ್ಲಿ ಟೈಮರ್ NO ಕಾಂಟ್ಯಾಕ್ಟ್ ಕೂಡ ಉಪಯೋಗಿಸಿದ್ದೀವಿ. ಈಗ ಟೈಮರ್ ಸ್ಟಾರ್ಟ್ ಆಗಿದೆ. 10 ಸೆಕೆಂಡ್ಸ್ ಆದ ನಂತರ ಟೈಮರ್ ಕಾಂಟ್ಯಾಕ್ಟ್ಸ್ ಈ ತರ NO ಇಂದ NC ಗೆ ಮತ್ತು NC ಇಂದ NO ಗೆ ಚೇಂಜ್ ಆಗುತ್ತೆ. ಈಗ ಸ್ಟಾರ್ ಕಾಂಟ್ಯಾಕ್ಟರ್ ಆಫ್ ಆಗಿದೆ ಯಾಕಂದ್ರೆ ಟೈಮರ್ ನ ಕಾಂಟ್ಯಾಕ್ಟ್ NC ಇಂದ NO ಆಗಿದೆ. ಯಾವಾಗ ಸ್ಟಾರ್ ಕಾಂಟ್ಯಾಕ್ಟರ್ ಆಫ್ ಆಗಿ
ಟೈಮರ್ ಕಾಂಟ್ಯಾಕ್ಟ್ಸ್ NO ಇಂದ NC ಗೆ ಚೇಂಜ್ ಆಗುತ್ತೆ, ಆವಾಗ ಡೆಲ್ಟಾ ಕಾಂಟ್ಯಾಕ್ಟರ್ ಆನ್ ಆಗುತ್ತೆ ಮತ್ತು ಮೋಟರ್ ಕಂಟಿನ್ಯೂಸ್ ಆಗಿ ರನ್ ಆಗುತ್ತೆ. ಇಲ್ಲಿ ಗಮನಿಸಿ ಫ್ರೆಂಡ್ಸ್, ಈ ಸರ್ಕ್ಯೂಟ್ ಅಲ್ಲಿ ನಾವು ಸ್ಟಾರ್ ಮತ್ತು ಡೆಲ್ಟಾ ಕಾಂಟ್ಯಾಕ್ಟರ್ NC ಕಾಂಟ್ಯಾಕ್ಟ್ಸ್ ಅನ್ನು ಟೈಮರ್ ಕಾಂಟ್ಯಾಕ್ಟ್ಸ್ ಜೊತೆ ಸೀರೀಸ್ ಅಲ್ಲಿ ಉಪಯೋಗಿಸಿದ್ದೀವಿ. ಇದು ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ ಗೆ ಬೇಕಾಗಿರೋ ಇಂಪಾರ್ಟೆಂಟ್ ಇಂಟರ್ಲಾಕ್. ನಾನೀಗ ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ ಕಾನ್ಸೆಪ್ಟ್ ಅರ್ಥ ಮಾಡಿಸೋಕೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಿಮ್ಮ ಹತ್ರ ಒಂದು ಬೈಕ್ ಇದೆ ಅನ್ಕೊಳ್ಳಿ. ಯಾವಾಗ ನೀವು ಬೈಕಿನ ಆನ್ ಮಾಡಿ ಸ್ಟಾರ್ಟ್ ಮಾಡ್ತಿರೋ ಅವಾಗ ಮೇನ್ ಕಾಂಟ್ಯಾಕ್ಟರ್ ಆನ್ ಆಗುತ್ತೆ. ಫಸ್ಟ್ ಗೇರ್ ಹಾಕಿ ಬೈಕ್ ಸ್ಲೋ ನಡೆಸ್ತಿರೋ ಅವಾಗ ಸ್ಟಾರ್ ಕಾಂಟ್ಯಾಕ್ಟರ್ ಆನ್ ಅಲ್ಲಿ ಇರುತ್ತೆ. ಹಾಗೂ ನೆಕ್ಸ್ಟ್ ಗೇರ್ ಶಿಫ್ಟ್ ಮಾಡಿ ಫುಲ್ ಸ್ಪೀಡ್ ಅಲ್ಲಿ ಬೈಕ್ ನ ನಡೆಸ್ತಿರಲ್ಲ ಅವಾಗ ಡೆಲ್ಟಾ ಕಾಂಟ್ಯಾಕ್ಟರ್ ಪಿಕಪ್ ಆಗುತ್ತೆ. ಈಗ ನಾವು ಸ್ಟಾಪ್ ಪುಷ್ ಬಟನ್ ಪ್ರೆಸ್ ಮಾಡೋಣ. ಇದರಿಂದ ಸಪ್ಲೈ ಕಟ್ ಆಫ್ ಆಗುತ್ತೆ ಮತ್ತು ಮೋಟರ್ ಕೂಡ ಸ್ಟಾಪ್ ಆಗುತ್ತೆ.